ಹೆಮ್ಮಾಡಿ ಗುಲಾಬಿ ಕೊಲೆ ಪ್ರಕರಣದ ಆರೋಪಿಯನ್ನ ಇಂದು ಸ್ಥಳ ಮಹಜರಿಗೆ ಕರೆತಂದ ವೇಳೆಯಲ್ಲಿ ರೊಚ್ಚಿಗೆದ್ದ ಗುಲಾಬಿ ಮನೆಯವರು ಆರೋಪಿಯ ಪತ್ನಿಯ ಮೇಲೆ ಹಲ್ಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಮುದೂರು ನಿವಾಸಿ ರವಿರಾಜ್ ಪ್ರಕರಣದ ಆರೋಪಿಯಾಗಿದ್ದು ಚಿನ್ನಾಭರಣಕ್ಕಾಗಿ ಗುಲಾಬಿಯನ್ನ ಕೊಲೆಗೈದಿರುವುದಾಗಿ ಪೊಲೀಸ್ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾನೆ. ಆರೋಪಿ ರವಿ ವಿಜಯ ಗೇರುಬೀಜ ಕಾರ್ಖಾನೆಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿರುವ ಮಹಿಳೆಯ ಪತಿಯಾಗಿದ್ದು, ಗೇರುಬೀಜ ಕಾರ್ಖಾನೆಯ ಸಿಬ್ಬಂದಿಗಳಿಗೆ ಕೊಡಲಾಗಿದ್ದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಆರೋಪಿ ರವಿರಾಜ್ಗೆ ಪತ್ನಿ ಹಾಗೂ 4 ವರ್ಷದ ಪುತ್ರ ಇದ್ದಾನೆ. ಸೋಮವಾರ ಮಧ್ಯಾಹ್ನದ ವೇಳೆಗೆ ಘಟನಾ ಸ್ಥಳವಾದ ಗುಲಾಬಿ ವಾಸಿಸುತ್ತಿದ್ದ ಹರೇಗೂಡು ಸಮೀಪವಿರುವ ಮನೆಗೆ ಆರೋಪಿ ರವಿರಾಜ್ನನ್ನ ಕರೆತಂದಿದ್ರು. ಸ್ಥಳ ಮಹಜರು ನಡೆಸಿ ಅಲ್ಲೇ ಸಮೀಪವಿರುವ ರವಿರಾಜ್ ಮನೆಗೂ ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಆರೋಪಿಯನ್ನ ತನಿಖಾಧಿಕಾರಿ ಸಿಪಿಐ ಮಂಜಪ್ಪ ಠಾಣೆಗೆ ಕರೆದೊಯ್ದರು. ಆರೋಪಿಯನ್ನ ಸ್ಥಳ ಮಹಜರಿಗೆ ಕರೆತರುವ ವೇಳೆಯಲ್ಲೇ ಸಾರ್ವಜನಿಕರು ಆರೋಪಿಯನ್ನ ನೋಡಲು ಮುಗಿಬಿದ್ದಿದ್ದು, ಗುಲಾಬಿ ಕುಟುಂಬಿಕರು ಕೂಡ ಸ್ಥಳದಲ್ಲಿ ಜಮಾಯಿಸಿದ್ರು. ಆರೋಪಿ ರವಿರಾಜ್ನನ್ನ ಕರೆದೊಯ್ದು ಬಳಿಕ ಅಲ್ಲಿ ಸೇರಿದ್ದ ಗುಲಾಬಿ ಮನೆಯವರು ಮನೆಯ ಪಡಸಾಲೆಯಲ್ಲಿ ನಿಂತಿದ್ದ ಆರೋಪಿಯ ಪತ್ನಿಯ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಸ್ಥಳೀಯರು ತಪ್ಪಿಸುವ ಪ್ರಯತ್ನ ನಡೆಸಿದ್ದು ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಯಿತು. ಅಲ್ಲಿ ದೂರದಲ್ಲಿ ನಿಂತಿದ್ದ ಪೊಲೀಸರ ತಂಡ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ತನಿಖೆಗೆ ಕಿಂಚಿತ್ ಲೋಪ ಬಾರದೆ ಸಹಕರಿಸಿದ ಆರೋಪಿ ಪತ್ನಿಯ ಮೇಲೆ ಹಲ್ಲೆ ಮಾಡುವುದು ಏನಿತ್ತು? ಹಲ್ಲೆ ಮಾಡುವುದಕ್ಕೆ ನೀವ್ಯಾರು ಎಂದು ಪೊಲೀಸರು ಗುಲಾಬಿ ಮನೆಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಗುಲಾಬಿ ಸಹೋದರಿ ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಆರೋಪಿ ಪತ್ನಿಯನ್ನಾದ್ರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೀವೇ ಜವಾಬ್ದಾರು ಎಂದು ಪೊಲೀಸರು ಗುಲಾಬಿ ಕುಟುಂಬಿಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಗುಲಾಬಿಯ ಕತ್ತು ಹಿಸುಕಿ ಉಸಿರುಗಟ್ಟಿ ಸಾಯಿಸಲಾಗಿರುವ ಅಂಶ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿತು. ಬಳಿಕ ಪ್ರಕರಣ ಭೇದಿಸಲು ಮುಂದಾದ ಪೊಲೀಸರು ಶಂಕಿತ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆರೋಪಿಯ ಪತ್ತೆಗಾಗಿ 4 ತಂಡ ರಚಿಸಿಕೊಂಡು ಕಾರ್ಯಾಚರಣೆಗಿಳಿದ ಪೊಲೀಸರು 10 ದಿನಗಳ ಬಳಿಕ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24 7 ಕುಂದಾಪುರ.